ಕೇವಲ 2 ತಿಂಗಳ ಹಿಂದೆ ಇಡೀ ದೇಶವೇ ಸಂಭ್ರಮಿಸುತ್ತಿತ್ತು. ಭಾರತ ಜಪಾನ್ ಮತ್ತು ಬ್ರಿಟನ್ ಅನ್ನು ಹಿಂದಿಕ್ಕಿದೆ. ನಾವು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದೆವು. ಆದರೆ ಏಪ್ರಿಲ್ 24, 2026ರ ಹೊಸ IMF ಅಂಕಿಅಂಶಗಳು ಬೇರೆಯದೇ ಕತೆ ಹೇಳುತ್ತಿವೆ. ಭಾರತ ಈಗ ಮತ್ತೆ 6ನೇ ಸ್ಥಾನಕ್ಕೆ ಕುಸಿದಿದೆ. ಇದನ್ನು ನೋಡಲು ಸೋಲಿನಂತೆ ಕಾಣಬಹುದು. ನಮ್ಮ ವೇಗ ಕಡಿಮೆಯಾಯಿತೆ ಎಂಬ ಅನುಮಾನ ಬರಬಹುದು. ಆದರೆ ಒಂದು ದೇಶ 7% ವೇಗದಲ್ಲಿ ಬೆಳೆಯುತ್ತಾ ಶ್ರೇಯಾಂಕದಲ್ಲಿ ಕೆಳಗೆ ಬೀಳಲು ಸಾಧ್ಯವೇ? ಇಂದು ನಾವು ಈ GDP ವಿರೋಧಾಭಾಸದ ಬಗ್ಗೆ ತಿಳಿಯೋಣ. ಆ ರಹಸ್ಯ ಲೆಕ್ಕಾಚಾರ, ಕರೆನ್ಸಿ ಯುದ್ಧ ಮತ್ತು ಆ ಬೇಸ್ ಇಯರ್ ತಂತ್ರ ಹೇಗೆ ಎಲ್ಲವನ್ನೂ ಬದಲಿಸಿತು ಎಂದು ನೋಡೋಣ. ಇದು ಕೇವಲ ಹಣದ ವಿಷಯವಲ್ಲ, ಇದು ಜಾಗತಿಕ ಅಧಿಕಾರದ ಆಟ. ನಮಸ್ಕಾರ ಸ್ನೇಹಿತರೆ, SNB ವರ್ಡ್ ಕನ್ನಡಗೆ ಸ್ವಾಗತ. ನಾವು ಫೆಬ್ರವರಿ 2026ಕ್ಕೆ ಹಿಂದಿರುಗಿ ನೋಡೋಣ. ಆ ಸಮಯದಲ್ಲಿ ಎಲ್ಲವೂ ಭಾರತಕ್ಕೆ ಪೂರಕವಾಗಿತ್ತು. ಜಪಾನ್ನ ಆರ್ಥಿಕತೆ ಕುಂಠಿತವಾಗಿತ್ತು. ಬ್ರಿಟನ್ ಬೆಲೆ ಏರಿಕೆಯಿಂದ ತತ್ತರಿಸುತ್ತಿತ್ತು ಮತ್ತು ಭಾರತದ GDP $4.3 ಟ್ರಿಲಿಯನ್ ತಲುಪಿತ್ತು. ನಾವು ಅಧಿಕೃತವಾಗಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದ್ದೆವು. ಹೂಡಿಕೆದಾರರು ಮುಂಬೈ ಕಡೆ ಮುಖ ಮಾಡಿದ್ದರು. ಆದರೆ ನಾವು ಸಂಭ್ರಮಿಸುತ್ತಿರುವಾಗಲೇ ತೆರೆಯ ಹಿಂದೆ 2 ದೊಡ್ಡ ಬದಲಾವಣೆಗಳು ನಡೆಯುತ್ತಿದ್ದವು. ಅವು ಏಪ್ರಿಲ್ ವೇಳೆಗೆ ಇಡೀ ಸ್ಕೋರ್ ಬೋರ್ಡ್ ಅನ್ನೇ ಬದಲಿಸಿದವು. ನಾವು 6ನೇ ಸ್ಥಾನಕ್ಕೆ ಇಳಿಯಲು ಮೊದಲ ಕಾರಣ ಆರ್ಥಿಕ ಹಿನ್ನಡೆಯಲ್ಲ, ಬದಲಿಗೆ ತಾಂತ್ರಿಕ ಬದಲಾವಣೆ. ಫೆಬ್ರವರಿ 2026ರಲ್ಲಿ ಭಾರತ ಸರ್ಕಾರ GDP ಲೆಕ್ಕಾಚಾರದ ಬೇಸ್ ಇಯರ್ ಅನ್ನು 2011 ಮತ್ತು 12ರಿಂದ 2022 ಮತ್ತು 23ಕ್ಕೆ ಬದಲಾಯಿಸಿತು. ಇದು ಕೇಳಲು ಸಾಧಾರಣದ ವಿಷಯದಂತೆ ಕಂಡರೂ ಇದು ತೂಕ ಮಾಡುವ ಯಂತ್ರವನ್ನು ಸರಿಪಡಿಸಿದಂತೆ. 2011ರ ಹಳೆಯ ಲೆಕ್ಕಾಚಾರದಲ್ಲಿ ಇಂದಿನ ಡಿಜಿಟಲ್ ಆರ್ಥಿಕತೆ ಮತ್ತು ಸ್ಟಾರ್ಟ್ಅಪ್ ಸರಿಯಾದ ಲೆಕ್ಕ ಸಿಗುತ್ತಿರಲಿಲ್ಲ. ಹೊಸ ಪದ್ಧತಿಯನ್ನು ಅಳವಡಿಸಿದಾಗ ಲೆಕ್ಕಾಚಾರ ಹೆಚ್ಚು ನಿಖರವಾಯಿತು. ಆದರೆ ಡಾಲರ್ ರೂಪದಲ್ಲಿ ಆರ್ಥಿಕತೆಯ ಗಾತ್ರ ಅಂದುಕೊಂಡದ್ದಕ್ಕಿಂತ 3.5% ಸ್ವಲ್ಪ ಕಡಿಮೆ ಎಂದು ತಿಳಿಯಿತು. ಅಂದರೆ ನಾವು ಹಣ ಕಳೆದುಕೊಂಡಿಲ್ಲ, ಬದಲಿಗೆ ಅದನ್ನು ಎಣಿಸುವ ವಿಧಾನವನ್ನು ಆಧುನೀಕರಿಸಿದ್ದೇವೆ. ಈ ಹೊಸ ಲೆಕ್ಕಾಚಾರದಿಂದ ನಮ್ಮ GDP $4.15 ಟ್ರಿಲಿಯನ್ ಆಯಿತು. ಎರಡನೇ ಕಾರಣ ಡಾಲರ್ ಟ್ರ್ಯಾಪ್. ಜಾಗತಿಕ ಶ್ರೇಯಾಂಕಗಳನ್ನು ಅಮೆರಿಕನ್ ಡಾಲರ್ನಲ್ಲಿ ಅಳೆಯಲಾಗುತ್ತದೆ. ಮಾರ್ಚ್ ಮತ್ತು ಏಪ್ರಿಲ್ 2026ರ ನಡುವೆ ಮಧ್ಯಪ್ರಾಚ್ಯದಲ್ಲಿ ತೈಲ ಬೆಲೆ ಏರಿಕೆಯಾದ ಕಾರಣ ಮತ್ತು ಅಮೆರಿಕದಲ್ಲಿ ಬಡ್ಡಿ ದರ ಹೆಚ್ಚಾದ ಕಾರಣ ಭಾರತೀಯ ರೂಪಾಯಿ ಮೇಲೆ ಒತ್ತಡ ಬಿತ್ತು. ರೂಪಾಯಿಯ ಮೌಲ್ಯ ಡಾಲರ್ ಎದುರು ಸ್ವಲ್ಪ ಕುಸಿಯಿತು. ಭಾರತದ ವ್ಯಾಪಾರಿಗಳು ರೂಪಾಯಿಯಲ್ಲಿ ಹೆಚ್ಚು ಲಾಭ ಮಾಡಿದರು. ಅದನ್ನು ಡಾಲರ್ಗೆ ಪರಿವರ್ತಿಸಿದಾಗ ಒಟ್ಟು ಮೊತ್ತ ಕಡಿಮೆ ಕಂಡಿತು. ಇದೇ ಸಮಯದಲ್ಲಿ ಜಪಾನ್ನ ಯೆನ್ ಮತ್ತು ಬ್ರಿಟನ್ನ ಪೌಂಡ್ ಸ್ವಲ್ಪ ಚೇತರಿಸಿಕೊಂಡವು. ಹೀಗಾಗಿ ಕಾಗದದ ಮೇಲೆ ಜಪಾನ್ ಮತ್ತು ಬ್ರಿಟನ್ ಭಾರತಕ್ಕಿಂತ ಮುಂದೆ ಹೋದವು. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ. ಬ್ರಿಟನ್ ಮತ್ತು ಜಪಾನ್ 1%ಗಿಂತಲೂ ಕಡಿಮೆ ವೇಗದಲ್ಲಿ ಬೆಳೆಯುತ್ತವೆ. ಆದರೆ ಭಾರತ 6.5%ರಿಂದ 7% ವೇಗದಲ್ಲಿ ಓಡುತ್ತಿದೆ. ಯೋಚಿಸಿ, 6ನೇ ಸ್ಥಾನದಲ್ಲಿರುವ ಓಟಗಾರ ಎಂದರೆ ಭಾರತ ಪೂರ್ಣ ವೇಗದಲ್ಲಿ ಓಡುತ್ತಿದ್ದಾನೆ. ಆದರೆ 4 ಮತ್ತು 5ನೇ ಸ್ಥಾನದಲ್ಲಿರುವವರು ಜಪಾನ್ ಮತ್ತು ಬ್ರಿಟನ್ ಕೇವಲ ನಡೆಯುತ್ತಿದ್ದಾರೆ. ಅವರ ಬಳಿ ಹೆಡ್ ಸ್ಟಾರ್ಟ್ ಇದ್ದ ಕಾರಣ ಅವರು ಈಗಲೂ ಮುಂದೆ ಕಾಣುತ್ತಿದ್ದಾರೆ ಅಷ್ಟೇ. ಆದರೆ $4 ಟ್ರಿಲಿಯನ್ ಆರ್ಥಿಕತೆಯ ಮೇಲೆ 7% ಬೆಳವಣಿಗೆ ಎಂದರೆ ನಾವು ಪ್ರತಿ ವರ್ಷ ಜಪಾನ್ ಮತ್ತು ಬ್ರಿಟನ್ಗಿಂತ ಹೆಚ್ಚು ಸಂಪತ್ತನ್ನು ಸೃಷ್ಟಿಸುತ್ತಿದ್ದೇವೆ ಎಂದರ್ಥ. ನೀವು ಭಾರತದ ಅಸಲಿ ಶಕ್ತಿಯನ್ನು ತಿಳಿಯಬೇಕೆಂದರೆ ನಾಮಿನಲ್ GDP ನೋಡಬೇಡಿ, ಬದಲಿಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ PPP ನೋಡಿ. ನಾಮಿನಲ್ GDP ಎಂದರೆ ಜಗತ್ತಿನ ದೃಷ್ಟಿಯಲ್ಲಿ ನಿಮ್ಮ ಮೌಲ್ಯ ಎಷ್ಟು ಎಂದು, ಆದರೆ PPP ಎಂದರೆ ನಿಮ್ಮ ಹಣದಿಂದ ನೀವು ಏನು ಖರೀದಿಸಬಹುದು ಎಂದು. PPP ಲೆಕ್ಕಾಚಾರದಲ್ಲಿ ಭಾರತ 6ನೇ ಸ್ಥಾನದಲ್ಲೂ ಇಲ್ಲ, 4ನೇ ಸ್ಥಾನದಲ್ಲೂ ಇಲ್ಲ. ಭಾರತ ವಿಶ್ವದ 3ನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಅಮೆರಿಕ ಮತ್ತು ಚೀನಾ ನಂತರದ ಸ್ಥಾನ ನಮ್ಮದು.
ಭಾರತದಲ್ಲಿ 100 ರೂಪಾಯಿಗೆ ಸಿಗುವ ಊಟ ಜಪಾನ್ನಲ್ಲಿ 500 ರೂಪಾಯಿಗೆ ಸಿಗಬಹುದು. ಈ ನೈಜ ಆರ್ಥಿಕತೆ ನಮ್ಮ ನಿಜವಾದ ಶಕ್ತಿ. ನಾವು 6ನೇ ಸ್ಥಾನಕ್ಕೆ ಇಳಿದಿದ್ದರಿಂದ ಹೂಡಿಕೆದಾರರು ಆತಂಕಗೊಂಡಿದ್ದಾರೆಯೇ? ಖಂಡಿತ ಇಲ್ಲ. ಬುದ್ಧಿವಂತ ಹೂಡಿಕೆದಾರರು ಕೇವಲ ಬೆಳವಣಿಗೆಯನ್ನು ನೋಡುತ್ತಾರೆ. ಬ್ರಿಟನ್ನಲ್ಲಿ ಕಾರ್ಮಿಕರ ಮುಷ್ಕರ ನಡೆಯುತ್ತಿದೆ. ಜಪಾನ್ನಲ್ಲಿ ಜನಸಂಖ್ಯೆ ವಯಸ್ಸಾಗುತ್ತಿದೆ. ಆದರೆ ಭಾರತ ಪ್ರತಿ ವರ್ಷ ಒಂದು ಹೊಸ ನಗರವನ್ನೇ ನಿರ್ಮಿಸುತ್ತಿದೆ. ವಾಲ್ ಸ್ಟ್ರೀಟ್ ತಜ್ಞರ ಪ್ರಕಾರ ಏಪ್ರಿಲ್ನಲ್ಲಿನ ಈ ಸಣ್ಣ ಕುಸಿತ ಭಾರತದಲ್ಲಿ ಹೂಡಿಕೆ ಮಾಡಲು ಒಂದು ಉತ್ತಮ ಅವಕಾಶ. ಭಾರತದ ಮೌಲ್ಯ ಸೌಕರ್ಯಾಭಿವೃದ್ಧಿ ಈಗ ಉತ್ತುಂಗದಲ್ಲಿದೆ. ಮಂಗಳವಾರದ ಒಂದು ವರದಿಯಲ್ಲಿ ನಾವು 4 ಅಥವಾ 6 ಆಗಿರಬಹುದು, ಆದರೆ ಡಿಸೆಂಬರ್ ವೇಳೆಗೆ ಈ ವ್ಯತ್ಯಾಸ ಮತ್ತೆ ಮಾಯವಾಗಲಿದೆ. ಸುದ್ದಿಗಳನ್ನು ನೋಡಿ ಗಾಬರಿಯಾಗಬೇಡಿ. ಭಾರತ ಸೋಲುತ್ತಿಲ್ಲ. ನಾವು ನಮ್ಮ ಲೆಕ್ಕಾಚಾರವನ್ನು ಆಧುನೀಕರಿಸಿದ್ದೇವೆ ಮತ್ತು ಜಾಗತಿಕ ತೈಲ ಬೆಲೆಗಳಿಂದ ನಮ್ಮ ಕರೆನ್ಸಿ ಸ್ವಲ್ಪ ಏರುಪೇರಾಗಿದೆ. ಆದರೆ ಭಾರತೀಯ ಆರ್ಥಿಕತೆಯ ಇಂಜಿನ್ ಈಗ ಮೊದಲಿಗಿಂತಲೂ ವೇಗವಾಗಿ ಓಡುತ್ತಿದೆ. ಇಂದು 6ನೇ ಸ್ಥಾನದಲ್ಲಿರುವುದು ನಾಳೆ ಮೊದಲ 3 ಸ್ಥಾನಗಳಿಗೆ ಜಿಗಿಯಲು ಪಡೆದ ಒಂದು ಸಣ್ಣ ವಿರಾಮ. 21ನೇ ಶತಮಾನವು ವೇಗವಾಗಿ ಓಡುವವರದ್ದೇ ಹೊರತು ಹಳೆಯ ಶ್ರೇಯಾಂಕಗಳನ್ನು ಹಿಡಿದು ಕುಳಿತವರದ್ದಲ್ಲ. ಮುಂದಿನ ಬಾರಿ ನೀವು ಯಾವುದೇ ಶ್ರೇಯಾಂಕ ನೋಡಿದಾಗ ನೆನಪಿಡಿ, ಇದು ಬೆಳವಣಿಗೆಯ ಲೆಕ್ಕವೇ ಅಥವಾ ಕೇವಲ ಡಾಲರ್ ಲೆಕ್ಕವೇ.